ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ದ ಲೈಟ್ ಬೆಳಕಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಇವತ್ತು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಮಗೆಲ್ಲ ಗೊತ್ತು 2024ರಲ್ಲಿ ನಾವು ಬಿಸಿಲಿಂದ ಅನುಭವಿಸಿದಂತಹ ಕಷ್ಟ ನಷ್ಟಗಳು. ಕೆಲವು ಕಡೆ 40 ಡಿಗ್ರಿ, 46 ಡಿಗ್ರಿ, 50 ಡಿಗ್ರಿವರೆಗೂ ಉಷ್ಣಾಂಶ ತಲುಪಿ ಮಾನವ ಜೀವನ ಮಾಡೋದೇ ಕಷ್ಟ ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ತಂದಿಳಿಸ್ತೀವಿ. ಈ ರೀತಿಯ ತಾಪಮಾನ ಏರಿಕೆಗೆ ನೂರಾರು ಕಾರಣಗಳು ಇರಬಹುದು ಸ್ನೇಹಿತರೆ. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಹೋದಾಗ ನಮ್ಮಲ್ಲಿ ಉಳಿದಿರ್ತಕ್ಕಂಥ ಒಂದು ಏಕೈಕ ಆಯ್ಕೆ ಅಂತಂದ್ರೆ ಗಿಡ ನೆಡೋದು. ಕರ್ನಾಟಕದಲ್ಲಿ ಸುಮಾರು 7 ಕೋಟಿ ಜನ ಇದ್ದೀವಿ. ಪ್ರತಿಯೊಬ್ಬರು ಒಂದೊಂದು ಗಿಡನ ನೆಟ್ರೆ ಅವನ್ನ ಬೆಳೆಸಿದ್ರೆ 7 ಕೋಟಿ ಗಿಡಗಳು ಮರಗಳಾಗಿ ಬೆಳಿತವೆ ಸ್ನೇಹಿತರೆ. ಅದಕ್ಕಾಗಿ ನಾನ್ ನಿಮ್ಮಲ್ಲೆಲ್ಲ ಏನ್ ಕಳಕಳಿಯಿಂದ ಮನವಿ ಮಾಡ್ಕೊಂತೀನಿ ಅಂತಂದ್ರೆ, ದಯವಿಟ್ಟು ನೀವೆಲ್ಲರೂ ಒಂದೊಂದು ಗಿಡನ ನೆಡಿ. ನಮ್ಮ ಮುಂದಿನ ಪೀಳಿಗೆ ಉಳಿಬೇಕು ಅಂತಂದ್ರೆ ನಾವು ಇವತ್ತಿಂದಲೇ ನಮ್ಮ ಪ್ರಯತ್ನನ ಪ್ರಾರಂಭ ಮಾಡ್ಬೇಕು. ಒಂದು ವರದಿಯ ಪ್ರಕಾರ 2030-35 ಅಷ್ಟೊತ್ತಿಗೆ ನಮ್ಮ ಉಷ್ಣಾಂಶ ಬಂದು, ನಮ್ಮ ಭೂಮಿಯ ಬಿಸಿಲಿನ ತಾಪಮಾನ ಬಂದು 50-55 ಡಿಗ್ರಿವರೆಗೂ ಹೋಗ್ತಕ್ಕಂಥ ಒಂದು ಸಂಭವ ಇದೆ ಅಂತ ಹೇಳ್ತಾರೆ ಒಂದು ಅಧ್ಯಯನದ ವರದಿ ಪ್ರಕಾರ. ಈ ರೀತಿ ಏನಾದ್ರು ಆದ್ರೆ ನಾವ್ ಯಾರು ಸಹ ಭೂಮಿ ಮೇಲೆ ಮನುಷ್ಯ ಬದುಕೋದೇ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಈ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಏನಪ್ಪಾ ಅಂತಂದ್ರೆ, ಯಾವುದೇ ಊರಲ್ಲಿ ನಿಮ್ಗೆ ಏನಾದ್ರು ಗಿಡ ನೆಡಬೇಕು ಅಂತಕ್ಕಂಥ ಒಂದು ಆಸೆ ಆಕಾಂಕ್ಷೆ ಇದ್ದು, ಪ್ರಕೃತಿ ಮಾತನ್ನ ಉಳಿಸ್ಬೇಕು ಅಂತ ಒಂದು ಆಶಾಭಾವನೆ ಇದ್ರೆ, ದಯವಿಟ್ಟು ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಮಾಡಿ ನಿಮಗೆ ಗಿಡ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಜೊತೆಗೆ ನಾನು ಸಹ ನಿಮ್ ಜೊತೆ ಕೈ ಜೋಡಿಸ್ತೀನಿ ಸ್ನೇಹಿತರೆ. ಇನ್ನು ಮುಂದಿನ ಪೀಳಿಗೆಯ ಉಳಿವಿಗಾಗಿ ನಾವೆಲ್ಲರೂ ಒಂದೊಂದು ಗಿಡ ನೆಡೋಣ. ಆದಷ್ಟು ಈ ವಿಚಾರನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ. ನಮ್ಮ ಮುಂದಿನ ಪೀಳಿಗೆ ಉಳ್ಕೋಬೇಕು ಅಂತಂದ್ರೆ ನಾವು ಪ್ರಕೃತಿ ಮಾತನ್ನ ಕಾಪಾಡಬೇಕು, ಪ್ರಕೃತಿ ಮಾತನ್ನ ಉಳಿಸ್ಕೋಬೇಕು. ಇದೊಂದು ಕೊನೆಯ ಅವಕಾಶ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಆಗ್ತಿರತಕ್ಕಂಥ ಹವಾಮಾನ ವೈಪರೀತ್ಯಗಳು, ಬಿಸಿಲಿನ ತಾಪಮಾನ, ಇವನ್ನೆಲ್ಲ ನೋಡ್ತಾ ಇದ್ರೆ ಮಾನವ ತನ್ನ ಜೀವಿತ ಕೊನೆಯ ಹಂತಕ್ಕೆ ತಲುಪಿದಾನೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ಈಗಲೂ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ನಾವೆಲ್ಲ ಸೇರಿ ಪ್ರತಿಯೊಬ್ರು ಸಹ 1-2 ಗಿಡನ ನೆಡೋಣ, ಅವನ್ನ ಬೆಳೆಸೋಣ ಅಂತ ನಿಮ್ಮೆಲ್ಲ ಕಳಕಳಿಯ ಮನವಿ ಮಾಡ್ಕೊಂತೀವಿ ಸ್ನೇಹಿತರೆ. ನಮಸ್ಕಾರ.